ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವವಿಜಯ ಷಷ್ಠ ಸರ್ಗದಲ್ಲಿ 8ನೇ ಶ್ಲೋಕ. ಯಾವದರ್ಥಶತಕಂ ನ ವಿಶಂಕಃ ಸಂತತೋಕ್ತಿಕೃತಪೂರಯದೇಶಃ ವರ್ಣಿತಾವಧೃತಿ ದುರ್ಬಲಚಿತ್ತಾಃ ತಾವದಾಕುಲಹೃದೋ ಹ್ಯಭವಂಸ್ತೆ. ಯಾವತ್ ಅರ್ಥಶತಕಂ ನ ವಿಶಂಕಃ ಸಂತತೋಕ್ತಿಕೃತ್ ಅಪೂರಯತ್ ಏಷಃ ಅಥವಾ ಅಪೂಪುರತ್ ಏಷಃ. ವರ್ಣಿತೌ ಅಧೃತಿ ದುರ್ಬಲಚಿತ್ತಾಃ ತಾವತ್ ಆಕುಲಹೃದಃ ಹಿ ಅಭವನ್ ತೇ. ವಿಗತಾ ಶಂಕಾ ಯಥಾ ಭವತಿ ತಥಾ ವಿಶಂಕಃ. ಅಂದರೆ ಆಚಾರ್ಯರು ವಿಷ್ಣು ಸಹಸ್ರನಾಮ ಪದದ ವಿಶ್ವಶಬ್ದದ ಅರ್ಥಗಳನ್ನು ಹೇಳಿ ಮುಗಿಸಿದ ಮೇಲೆ ಅವರೆಂಥವರಾಗಿದ್ರು? ವಿಶಂಕಃ, ಯಾವ ಸಂಶಯವೂ ಇಲ್ಲ. ಆಚಾರ್ಯರಿಗೆ ತಾವು ಹೇಳಿದ್ದು ಸರಿಯೋ ಅಲ್ಲವೋ ಹಾಗೆ ಅಂತ ಸಂಶಯ ಇಲ್ಲ. ಯಾಕೆ? ಹೇಳುವಾಗಲೇ ಉಪನಿಷತ್ತಿನ ವ್ಯಾಖ್ಯಾನ ಎಲ್ಲ ಇಟ್ಟುಕೊಂಡೇ ಹೇಳಿದ್ದಾರೆ. ಅವರು ವ್ಯಾಕರಣಕ್ಕೆ ಸಮ್ಮತವಾಗಿ, ವೇದಾಂತ ಉಪನಿಷತ್ತಿಗೆ ಸಮ್ಮತವಾಗಿ ಇರುವ ಅರ್ಥಗಳನ್ನೇ ತಿಳಿಸಿದ್ದಾರೆ. ಅದರಿಂದ ಯಾವ ಶಂಕೆ ಇಲ್ಲದೆ ಸಂತತಂ ನಿರಂತರಂ ಯಾ ಉಕ್ತಿ ಕಥನಂ, ಅಂದರೆ ಯೋಚನೆ ಮಾಡಿ ಹೇಳೋದಿಲ್ಲ. ಒಂದು 10 ಅರ್ಥ ಹೇಳೋದು, ಆಮೇಲೆ ಪುಸ್ತಕ ನೋಡಿ ಹೇಳೋದು, ಆ ಥರ ಎಲ್ಲ ಇಲ್ಲ. ನಿರರ್ಗಳವಾಗಿ ಅಡೆತಡೆ ಇಲ್ಲದೆ ನಿರಂತರ ವ್ಯಾಖ್ಯಾನ ಆಚಾರ್ಯದು. ಅಂತ ಶ್ರೀಮನ್ ಮಧ್ವಾಚಾರ್ಯರು. ಹೇಷಃ ಶ್ರೀಮಧ್ವಾಚಾರ್ಯ ಯಾವತ್ ಅರ್ಥಾನಾಂ ಶತಕಂ ನ ಅಪೂಪುರತ್ ಅಥವಾ ನ ಅಪೂರಯತ್ ನ ಪೂರಯಾಮಾಸ. 100 ಅರ್ಥಗಳನ್ನ ಹೇಳಿ ಅರ್ಥಾನಾಂ ಶತಕಂ ನ ಪೂರಯಾಮಾಸ, ಮುಗಿಸ್ಲಿಲ್ಲ. ಅಷ್ಟರಲ್ಲೇ ಏನಾಯಿತು? ಪಾಲನ ಪೂರ್ಣಯೋಹೋ ನ ಪೂರಯಾಮಾಸ, ಯಾವಾಗ ಪೂರ್ಣ ಮಾಡಲಿಲ್ಲ. ತಾವತ್ ವರ್ಣಿತಾನಾಂ ಪ್ರೋಕ್ತಾರ್ಥಾನಾಂ ಅವಧೃತೌ ಅವಧಾರಣೆ ದುರ್ಬಲಂ. ಏನೋ ಒಂದು 50ಕ್ಕೆ ಮೇಲೆ ಏನೋ ಅರ್ಥ ಹೇಳಿದ್ದಾರೆ. ಅವ್ರು ಹೇಳಿದ 50 ಅರ್ಥಗಳನ್ನು ಕೂಡ ತುಂಬಾ ಜನ ಸೇರಿದ್ದಾರೆ ಅಲ್ಲಿ. ಅವರು ತಾವು ಅದನ್ನ ಗ್ರಹಣ ಮಾಡ್ಲಿಕ್ಕೆ ಅವರಿಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾರೆ. ಸಮರ್ಥರ ಆಗಲಿಲ್ಲ. ಪ್ರೋಕ್ತ ಅರ್ಥಾನ ಹೊಸದಾಗಿ ವಿಚಾರ ಮಾಡಿ ಹೇಳೋದಲ್ಲ, ಆಚಾರ್ಯರು ಹೇಳಿದ್ದನ್ನ ರಿಪೀಟ್ ಮಾಡಬೇಕು. ಅದಕ್ಕೂ ಕೂಡ ಸಾಮರ್ಥ್ಯ ಇಲ್ಲದೆ ಅಲ್ಲಿ ಸೇರಿದ್ದ ಜನರೆಲ್ಲ, ಅವರ ಮನಸ್ಸು ಅಷ್ಟು ದುರ್ಬಲವಾಗಿ ಆಯಿತು. ತೇ ದ್ವಿಜಾಹ, ಆ ಬ್ರಾಹ್ಮಣರು, ಆಕುಲಂ ಸಂಭ್ರಾಂತಂ ಹೃನ್ ಮನಃ, ಅವ್ರ ಮನಸ್ಸು ಪೂರ್ತಿ ದುಃಖ ತುಂಬಿತ್ತಂತೆ. ತಾದೃಶಾಹ ಅಭವನ್, ದುಃಖ ತುಂಬಿದರೆ ಹೇಗೆ ಆಗ್ತದೋ ಆ ರೀತಿಯಾಗಿ ಅವರೆಲ್ಲ ಆದರು. ಅಂದ್ರೆ ಅವರೆಲ್ಲ ತುಂಬಾ ದುಃಖಪಟ್ರು ಅಂತ ಅರ್ಥ. ಈ ವಿಚಾರದಲ್ಲಿ ಆಚಾರ್ಯನ ಸೋಲಿಸಾನ ಅಂತ ನೋಡಿದ್ರೆ ಇದಲ್ಲೂ ಕೂಡ ಆಗಲಿಲ್ಲಲ್ಲ ಹಾಗೆ ಅಂತ ತುಂಬಾ ದುಃಖಪಟ್ರು ಅಂತ ಅರ್ಥ. ಯಾವದರ್ಥ ಶತಕಂ ನ ವಿಶಂಕಃ ಸಂತತೋಕ್ತಿಕೃತ ಪೂರಯದೇಶಃ ವರ್ಣಿತಾವಧೃತಿ ದುರ್ಬಲ ಚಿತ್ತಾಃ ತಾವದಾಕುಲ ಹೃದೋ ಹ್ಯಭವಂಸ್ತೆ. ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣ.